ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ವ್ಲಾಗಲ್ಲಿ ₹1 ಖರ್ಚಿಲ್ದೇನೆ ಯಾವ ರೀತಿ ಕಿಚನ್ ಆ್ಯಂಡ್ ಹೋಮ್ ಆರ್ಗನೈಸ್ ಮಾಡ್ಕೊಬಹುದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ವರೆಗೂ ನೋಡಿ. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಲ್ಲೊಂದು ನಾನು ಎಂಟಿ ಬಾಕ್ಸನ್ನು ತಗೊಂಡಿದ್ದೀನಿ. ಸೊ ಈ ರೀತಿ ಬಾಕ್ಸ್ಗಳು ಸಾಧಾರಣವಾಗಿ ಎಲ್ಲರ ಮನೇಲೂ ಇರುತ್ತೆ ಅಂತ ಅನ್ಕೊಳ್ತೀನಿ. ಆನ್ಲೈನಲ್ಲಿ ಏನಾದರೂ ಪರ್ಚೇಸ್ ಈ ರೀತಿ ಬಾಕ್ಸ್ಗಳನ್ನ ಹಾಗೆ ಇಲ್ಲ ಅಂದರೆ ಗ್ರೋಸರೀಸ್ನ ಹೋಮ್ ಡೆಲಿವರಿ ಕೂಡ ಕೇಳಿದ್ರೆ ಈ ರೀತಿ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ. ಸೊ ಅವಾಗ ಈ ಬಾಕ್ಸಸ್ನ ವೇಸ್ಟ್ ಅಂತ ಬಿಸಾಡೋದ್ರ ಒಂದು ಬ್ಯಾಸ್ಕೆಟ್ ಆಗಿ ಮಾಡ್ಕೊಂಡು ಗ್ರೋಸರೀಸ್ ಇಡೋದಾಗಿರ್ಬೋದು, ಇಲ್ಲ ಅಂದ್ರೆ ಏನಾದ್ರೂ ಬಟ್ಟೆ ಜೋಡ್ಸಕ್ಕಾಗಿರ್ಬೋದು ಈ ಬಾಕ್ಸ್ ಕ್ಲೋಸ್ ಮಾಡುವಂತ ಎಕ್ಸ್ಟ್ರಾ ಪಾರ್ಟ್ಸ್ ಎಲ್ಲಾನು ಈ ರೀತಿ ಕಟ್ ಮಾಡಿ ತೆಗಿತಾ ಇದು ಬೇರೆ ಬಾಕ್ಸ್ ಗಳಿಗೆ ಏನಾದ್ರೂ ಯೂಸ್ ಮಾಡ್ಕೊಳ್ಳೋದಿದ್ರೆ ಸಪರೇಟ್ ಆಗಿ ಹಾಗೆ ಈ ಬಾಕ್ಸ್ ಅಲ್ಲಿ ಕ್ಲೋಸ್ ಮಾಡುವಂತ ಭಾಗ ಎಲ್ಲ ತೆಗೆದುಬಿಟ್ಟು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ಈ ಬಾಕ್ಸಿಗೆ ನಾನು ಒಂದು ಕಾಟನ್ ಟವಲ್ ಇಂದ ಫುಲ್ ಕವರ್ ಮಾಡ್ತೀನಿ. ಸೊ ಮೊದಲು ಮೆಜರ್ಮೆಂಟ್ ನೋಡ್ಕೊಬೇಕು, ಬಾಕ್ಸ್ ಫುಲ್ ಆಗಿ ಕರೆಕ್ಟ್ ಆಗುತ್ತಾ ಬಟ್ಟೆ ಅಂತ ನೋಡ್ಕೊಂಡು ಬಟ್ಟೆನ ಕಟ್ ಮಾಡ್ಕೊಬೇಕಾಗುತ್ತೆ. ಕಾಟನ್ ಬೆಡ್ಶೀಟ್ ಆಗಿರ್ಬೋದು, ಕಾಟನ್ ಟವಲ್ ಆಗಿರ್ಬೋದು, ಇಲ್ಲ ಅಂದರೆ ಚೂಡಿದಾರ್ ವೇಲ್ಸ್ ಆಗಿರ್ಬೋದು. ಸೊ ನೋಡೋಕೆ ಚೆನ್ನಾಗಿ ಕಾಣಿಸುವಂಥ ಬಟ್ಟೆಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಆ ಬಾಕ್ಸಿನ ಅಳತೆಗೆ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಫಸ್ಟ್ ಮೆಜರ್ಮೆಂಟ್ ತಗೊಂಡು ನೀಟಾಗಿ ಬಟ್ಟೆ ಕಟ್ ಮಾಡಿಕೊಂಡು ಆಮೇಲೆ ಬಾಕ್ಸಿಗೆ ಪೇಸ್ಟ್ ಮಾಡಿ ಮೇಲೆ ಬಾಕ್ಸಿನ ಅಳತೆನ ಕರೆಕ್ಟಾಗಿ ತಗೊಂಡ್ರೆ ನೋಡೋಕ್ಕೂ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಸೊ ಅಳತೆನೇ ತಗೊಳ್ದೇನೆ ಬಾಕ್ಸಿಗೆ ಹಾಗೇನೆ ಬಟ್ಟೆನ ಅಂಟಿಸ್ತೀವಿ ಅಂತ ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರೋದು. ನಾನು ಸುತ್ತ ಮೆಜರ್ಮೆಂಟ್ ತಗೊಂಡು ಬಟ್ಟೆನ ಕಟ್ ಮಾಡಿಕೊಂಡು ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಅಂಟಿಸೋಕೆ ಅಂತ ನಾನು ಗನ್ನ ಯೂಸ್ ಮಾಡಿಕೊಂಡು ಸುತ್ತ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ನೀಟಾಗಿ ಫಿನಿಶಿಂಗ್ ಆಗಿ ಮಾಡಿದ್ರೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ಸೈಡ್ ಈ ರೀತಿ ಕಾರ್ನರಲ್ಲಿ ಬಟ್ಟೆನ ಒಂದು ಸೈಡ್ ಮಡಚಿಬಿಟ್ಟು ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಫಿನಿಶಿಂಗ್ ಆದಮೇಲೆ ತುಂಬ ಚೆನ್ನಾಗಿದೆ. ಸೊ ನಾನು ಇದನ್ನು ಒಳಗಡೆ ಫುಲ್ಲಾಗಿ ಮಡಚಿಲ್ಲ, ಹೊರಗಡೆ ಮಾತ್ರ ಕವರ್ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಬ್ಯಾಸ್ಕೆಟ್ ಫುಲ್ಲಾಗಿ ನಾನು ಒಳಗಡೆ ಎಲ್ಲ ಕವರ್ ಮಾಡಿ ಮಡಚಿದ್ದೀನಿ. ಕ್ಲಾತಿನ ಸೈಡ್ ಕಾರ್ನರ್ನ ಬಟ್ಟೆ ಹೊಲಿಬೇಕಾದ್ರೆ ಫೋಲ್ಡ್ ಮಾಡ್ತೀವಲ್ವಾ, ಆ ರೀತಿ ಫೋಲ್ಡ್ ಮಾಡಿ ಗನ್ನ ಯೂಸ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಮಾಡ್ಬೋದು. ಸೊ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ನಾನು ಒಳಗಡೆ ಫುಲ್ಲಾಗಿ ಈ ಬಾಕ್ಸ್ ಒಳಗಡೆ ಫುಲ್ಲಾಗಿ ಬಟ್ಟೆನ ಹಾಕಿಲ್ಲ, ಇನ್ನೊಂದು ಬ್ಯಾಸ್ಕೆಟ್ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಫುಲ್ಲಾಗಿ ಫಿನಿಶಿಂಗ್ ಮಾಡಿದ್ದೀನಿ. ಸೊ ನಾನು ಇದನ್ನು ಗ್ರೋಸರಿ ಇಡೋಕೆ ಇಲ್ಲ ಅಂದರೆ ಬೇರೆ ಏನಾದರೂ ಬುಕ್ಸ್ಗಳಾಗಿರ್ಬೋದು, ಆಟ ಸಾಮಾನುಗಳಾಗಿರ್ಬೋದು, ಅದನ್ನೆಲ್ಲ ಈ ರೀತಿ ಬ್ಯಾಸ್ಕೆಟಲ್ಲಿ ಹಾಕಿ ನೀಟಾಗಿ ಆರ್ಗನೈಸ್ ಮಾಡಬಹುದು. ನೋಡೋಕ್ಕೂ ಒಂದು ಕಡೆ ಇಟ್ಟಾಗ ನೀಟಾಗಿ ಕಾಣಿಸ್ತು. ₹1 ಖರ್ಚಿಲ್ದೇನೆ ಈಸಿಯಾಗಿ ಈ ರೀತಿ ಬ್ಯಾಸ್ಕೆಟ್ನ ಮಾಡಿ. ಹಾಗೆ ಈ ಬಟ್ಟೆನ ಫುಲ್ಲಾಗಿ ಪೇಸ್ಟ್ ಮಾಡೋಕೆ ಅಂತ ಈ ರೀತಿ ಗ್ಲೂ ಗನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಗ್ಲೂ ಗನ್ ಇಲ್ಲ ಅಂತ ಅಂದರೆ ಸ್ಟಾಪ್ಲರ್ ಪಿನ್ ಯೂಸ್ ಮಾಡಿಕೊಂಡು ಕೂಡ ಬ್ಯಾಸ್ಕೆಟ್ ರೆಡಿ ಮಾಡ್ಕೊಬಹುದು. ಹಾಗೆ ಈ ಬಟ್ಟೆನ ಈ ಬಾಕ್ಸಿನ ಅಳತೆಗೆ ಕರೆಕ್ಟಾಗಿ ನಾನು ಕಟ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಬೇಗನೆ ಮಾಡೋಕ್ಕಾಯ್ತು. ಈ ರೀತಿ ಪೇಸ್ಟ್ ಮಾಡ್ತಾ ಇದ್ದೀನಿ, ನೀಟಾಗಿ ಕುತ್ಕೊಳ್ಳುತ್ತೆ. ಹಾಗೆ ಕಾರ್ನರ್ ಅಲ್ಲಿ ಈ ರೀತಿ ಗ್ಲೂನ ಅಪ್ಲೈ ಮಾಡಿ ನೀಟಾಗಿ ಫಿನಿಶಿಂಗ್ ಕೊಡ್ಬೋದು. ಮತ್ತೆ ಗ್ಲೂ ಗನ್ ಯೂಸ್ ಮಾಡೋದ್ರಿಂದ ಕೆಲಸ ಬೇಗ ಮುಗಿಯುತ್ತೆ, ಅಷ್ಟು ಫಾಸ್ಟಾಗಿ ಬೇಗ ಪೇಸ್ಟ್ ಮಾಡಬಹುದು. ಸೊ ಹಾಗಾಗಿ ಗ್ಲೂ ಗನ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಹಾಗೆ ಗ್ಲೂ ಹಾಕಬೇಕಾದ್ರೆ ಮೊದಲು ಬಟ್ಟೆಗೆ ಹಾಕೋದ್ರ ಬದಲು ಬಾಕ್ಸಿಗೆ ಹಾಕಿದ್ರಿ ಅಂದರೆ ಜಾಸ್ತಿ ಗ್ಲೂ ಬೇಕಾಗುತ್ತೆ. ಸೊ ಬಟ್ಟೆಗೆ ಹಾಕಿ ಆಮೇಲೆ ಈ ರೀತಿ ಪೇಸ್ಟ್ ಮಾಡಿ ಬೇಗನೆ ಕಂಪ್ಲೀಟ್ ಆಗಿ ಕೆಲಸ ಮುಗಿಯುತ್ತೆ, ಮತ್ತೆ ಗ್ಲೂ ಕೂಡ ಅಷ್ಟು ಖರ್ಚಾಗೋದಿಲ್ಲ. ಹಾಗೆ ಮನೇಲಿ ಈ ರೀತಿ ಬಾಕ್ಸ್ಗಳು ತುಂಬಾನೇ ಇದೆ ಅಂದರೆ ಹಳೆ ಬಟ್ಟೆಗಳಿಂದ ಈ ರೀತಿ ಕ್ಲೋಸ್ ಮಾಡಿ ಬ್ಯಾಸ್ಕೆಟ್ ತರ ಮಾಡಿಕೊಂಡು ಮನೇಲಿ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಬಹುದು. ಸೊ ಇದನ್ನ ಕಬೋರ್ಡಲ್ಲಿ ಕೂಡ ಇಟ್ಕೊಂಡು ಬಟ್ಟೆಗಳನ್ನ ಜೋಡಿಸ್ಕೊಂಡು ಹಾಗೆ ಬಾಕ್ಸ್ ಎಲ್ಲ ಫಿನಿಶಿಂಗ್ ಮಾಡಿದ್ಮೇಲೆ ಲುಕ್ ಈ ರೀತಿ ಇದೆ. ಸೊ ಇದಕ್ಕೆ ನನ್ನ ಹತ್ರ ಈ ರೀತಿ ಒಂದು ಲೇಸ್ ಇತ್ತು. ಸೊ ಅದನ್ನು ಕೂಡ ಈ ಬ್ಯಾಸ್ಕೆಟ್ಗೆ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ. ನೋಡೋಕ್ಕಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಾನು ಯಾವುದಾದ್ರೂ ಈ ರೀತಿ ಹಳೆ ಥಿಂಗ್ಸ್ಗಳಿದ್ರೆ ತಕ್ಷಣಕ್ಕೆ ಅಂತೂ ಬಿಸಾಡಕ್ಕೆ ಹೋಗೋದಿಲ್ಲ. ಸೊ ಅದನ್ನು ರೀಯೂಸ್ ಮಾಡ್ತಾ ಈ ರೀತಿ ಬ್ಯಾಸ್ಕೆಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಲಾಂಡ್ರಿ ಏರಿಯಾದಲ್ಲೂ ಕೂಡ ಲಾಂಡ್ರಿ ಥಿಂಗ್ಸ್ ಎಲ್ಲಾನು ಇದರಲ್ಲಿ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಬಹುದು. ಆ ಜಾಗನೂ ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ಈ ಬ್ಯಾಸ್ಕೆಟ್ ಸುತ್ತ ಈ ಲೇಸ್ನ ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಫಿನಿಶಿಂಗ್ ಆದಮೇಲೆ ಲುಕ್ ಈ ರೀತಿ ಇದೆ. ಹಾಗೆ ಇದು ಸ್ವಲ್ಪ ಸೈಜು ದೊಡ್ಡದು. ಸೊ ಫಿನಿಶಿಂಗ್ ಆದಮೇಲೆ ಲುಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ತುಂಬ ಬಟ್ಟೆಗಳು ಇಡಿಸುತ್ತೆ ಇದರಲ್ಲಿ, ಬಟ್ಟೆಗಳು ಕೂಡ ನಾವು ಆರ್ಗನೈಸ್ ಮಾಡಿ ಇಟ್ಕೊಬಹುದು. ಹಾಗೆ ಈ ಬಾಕ್ಸು ಮೊದಲೇಗಿತ್ತು, ಇವಾಗ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾನು ಮಾಡಿರುವಂಥ ಈ ಬ್ಯಾಸ್ಕೆಟಲ್ಲಿ ಗ್ರೋಸರೀಸ್ ಎಲ್ಲಾನು ನೀಟಾಗಿ ಆರ್ಗನೈಸ್ ಮಾಡಿ ಇಡ್ತಾ ಇದ್ದೀನಿ. ಫ್ರೀ ಟೈಮಲ್ಲಿ ನಾನು ರೀಫಿಲ್ ಮಾಡ್ಕೊಳ್ತೀನಿ. ಸೊ ನೋಡೋಕ್ಕೂ ನೀಟಾಗಿ ಕಾಣಿಸ್ತಾ ಇರುತ್ತೆ, ಆರ್ಗನೈಸ್ ಆಗಿರುತ್ತೆ. ಎಲ್ಲಂದ್ರಲ್ಲಿ ವಸ್ತುಗಳನ್ನ ಹರಡೋದ್ರ ಬದಲ ಈ ರೀತಿ ಬಾಕ್ಸ್ಗಳನ್ನ ಬ್ಯಾಸ್ಕೆಟ್ ಆಗಿ ಮಾಡಿಕೊಂಡು ಈ ತರ ನೀಟಾಗಿ ಯೂಸ್ ಮಾಡೋದ್ರಿಂದ ಮನೆ ನೋಡೋಕ್ಕೂ ನೀಟಾಗಿ ಆರ್ಗನೈಸ್ ಆಗಿ ಕಾಣಿಸ್ತಾ ಇರುತ್ತೆ. ನಾವು ಫ್ರೀ ಆಗಿದ್ದಾಗ ಗ್ರೋಸರೀಸ್ ಎಲ್ಲ ರೀಫಿಲ್ ಮಾಡ್ಕೊಬಹುದು. ಹಾಗೆ ಇದು ಸೆಕೆಂಡ್ ಬ್ಯಾಸ್ಕೆಟ್. ಸೊ ಇದರಲ್ಲೂ ಕೂಡ ಬೇಡವಾಗಿರೋದನ್ನೆಲ್ಲ ಕಟ್ ಮಾಡಿಬಿಟ್ಟು ಈ ಬಾಕ್ಸ್ ಅನ್ನು ಮಾತ್ರ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಬಾಕ್ಸ್ ಅನ್ನ ಕವರ್ ಮಾಡೋಕೆ ಅಂತ ಸೇಮ್ ಕ್ಲಾತ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಬಾಕ್ಸ್ ಫುಲ್ ಆಗಿ
ಆಗಿ ನಾನು ಕ್ಲಾತಿಂದ ಕವರ್ ಮಾಡ್ತೀನಿ. ಹಾಗಾಗಿ ಒಂದ್ಸಲ ಮೆಜರ್ಮೆಂಟ್ ಚೆಕ್ ಮಾಡ್ತಾ ಇದ್ದೀನಿ. ಆ ಬಟ್ಟೆ ಅಳತೆ ಕರೆಕ್ಟಾಗಿ ಫುಲ್ಲಾಗಿ ಕವರ್ ಆಗುತ್ತಾ ಅಂತ ನೋಡಿಕೊಂಡು ಆಮೇಲೆ ನಾನು ಸೈಜ್ನ ಕಟ್ ಮಾಡ್ಕೊಳ್ತೀನಿ. ಸೊ ಫಿನಿಶಿಂಗ್ ಚೆನ್ನಾಗಿದೆ ಮತ್ತು ಮೆಜರ್ಮೆಂಟ್ ಕೂಡ ಬಟ್ಟೆ ಫುಲ್ ಕವರ್ ಆಗುತ್ತೆ. ಸೊ ಹಾಗಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ 4 ಸೈಡು ಕಾರ್ನರ್ ಏನಿದೆ ಆ ಬಾಕ್ಸಿಂದು 4 ಸೈಡ್ ಈ ರೀತಿ ಕಟ್ ಮಾಡ್ಕೊಂಡು ಆದ್ಮೇಲೆ ಪೇಸ್ಟ್ ಮಾಡಬೇಕು. ಹಾಗೆ ಈ ಬಟ್ಟೆನ 4 ಸೈಡು ನೀಟಾಗಿ ಕಟ್ ಮಾಡಿಕೊಂಡು ಫಸ್ಟ್ ಬಾಕ್ಸ್ ನಾನು ಯಾವ ರೀತಿ ತೋರಿಸ್ದೆ ಅದೇ ರೀತಿ ಗ್ಲೂನ ಯೂಸ್ ಮಾಡಿಕೊಂಡು ಪೇಸ್ಟ್ ಮಾಡಬೇಕು. ಸೊ ಈ ರೀತಿ ಫುಲ್ಲಾಗಿ ನೀಟಾಗಿ 1 by 1 ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಾಕ್ಸಿನ 4 ಸೈಡು ಬಟ್ಟೆ ಪೀಸಸ್ಸು ಮತ್ತು ಕಾರ್ನರ್ನ ನೀಟಾಗಿ ಕ್ಲೋಸ್ ಮಾಡ್ಕೊಬೇಕು. ಸೊ ನಾ ಫುಲ್ಲಾಗಿ ಬಾಕ್ಸ್ ಎಲ್ಲ ಫಿನಿಶ್ ಮಾಡಿ ತೋರಿಸ್ತೀನಿ. ಹಾಗೆ ಈ ಬಾಕ್ಸಲ್ಲಿ ನಾನು ಬಟ್ಟೆ ಫುಲ್ಲಾಗಿ ಕವರ್ ಮಾಡ್ತಿರೋದ್ರಿಂದ ಒಳಭಾಗನೂ ಕೂಡ ಫುಲ್ಲಾಗಿ ಕವರ್ ಮಾಡ್ತಿರೋದ್ರಿಂದ ನೀಟಾಗಿ ಗ್ಲೂನ ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೀಟಾಗಿ ಒಳಗಡೆ ಎಲ್ಲ ಕವರ್ ಆಗಬೇಕಲ್ಲ, ಹಾಗಾಗಿ ಒಳಗಡೆ ಎಲ್ಲ ಫುಲ್ಲಾಗಿ ನೀಟಾಗಿ ಕವರ್ ಮಾಡ್ತಾ ಇದ್ದೀನಿ. ಸೊ ಫಿನಿಶಿಂಗ್ ಈ ರೀತಿ ಮೊದಲು ಮಾಡಿರೋ ಬಾಕ್ಸಿಗೂ ಇವಾಗ ಮಾಡಿರೋ ಬಾಕ್ಸಿಗೂ ಡಿಫ್ರೆಂಟ್ ಗೊತ್ತಾಗ್ತದೆ. ಈ ರೀತಿ ಫುಲ್ಲಾಗಿ ಕವರ್ ಮಾಡಿದ್ರೆ ಕಂಪ್ಲೀಟ್ ಒಂದು ಬ್ಯಾಸ್ಕೆಟ್ ಥರ ಕಾಣಿಸುತ್ತೆ. ಸೊ ನಾನು ಫಸ್ಟು ಮಾಡಿರೋವಂಥ ಒಂದು ಬಾಕ್ಸಲ್ಲಿ ಒಳಗಡೆ ಬಟ್ಟೆನ ಕವರ್ ಮಾಡಿರಲಿಲ್ಲ, ಹೊರಗಡೆ ಮಾತ್ರ ಬಟ್ಟೆನ ಕವರ್ ಮಾಡಿದ್ದೆ. ಸೊ ಇದನ್ನ ಫುಲ್ಲಾಗಿ ಈ ರೀತಿ ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ ನಾನು ಮೊದಲು ಬಾಕ್ಸ್ ಪೀಸ್ನ ಕಟ್ ಮಾಡಿದ್ನಲ್ವಾ, ಅದನ್ನು ಎರಡನ್ನು ಕೂಡ ಜಾಯಿಂಟ್ ಮಾಡಿ ಈ ಕ್ಲಾತಿಂದ ಫುಲ್ ಕವರ್ ಮಾಡಿಬಿಟ್ಟು ಕೆಳಗಡೆ ಫುಲ್ ಫ್ಲೋರ್ಗೆ ಹಾಕಿದ್ದೀನಿ. ಸೊ ಈ ರೀತಿ ಬಾಕ್ಸ್ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದ್ರ ಕೆಲಸ ಕಂಪ್ಲೀಟಾಗಿ ಮುಗಿಯಿತು. ಹಾಗೆ ಈ ಬಾಕ್ಸಿಗೆ ಕಂಪ್ಲೀಟ್ ಒಂದು ಬ್ಯಾಸ್ಕೆಟ್ ಲುಕ್ ಕೊಡಬೇಕು ಅಂತ ನಾನು ಈ ರೀತಿ ಬಟ್ಟೆನ ಫುಲ್ಲಾಗಿ ಕವರ್ ಮಾಡಿರುವಂಥದ್ದು. ಹಾಗೆ ಈ ಬ್ಯಾಸ್ಕೆಟಲ್ಲಿ 2 ಹೋಲ್ ಮಾಡಿಬಿಟ್ಟು ಒಂದು ಥ್ರೆಡ್ಡನ್ನು ಹಾಕ್ತಾ ಇದ್ದೀನಿ. ಈ ಥ್ರೆಡ್ ಕೂಡ ಹಳೆ ಬಟ್ಟೆಯಿಂದ ತೆಗೆದಿರುವಂಥ ಥ್ರೆಡ್. ಹಾಗೆ ಕಬೋರ್ಡಲ್ಲಿ ಈ ಬ್ಯಾಸ್ಕೆಟ್ನ ಇಟ್ಟರೆ ಈಸಿಯಾಗಿ ಹಿಂದೆ ಎಳೆದ್ಬಿಟ್ಟು ಬಟ್ಟೆನ ತಗೊಬಹುದು ಅಂತ ಈ ಥ್ರೆಡ್ಡನ್ನು ಹಾಕ್ತಾ ಇದ್ದೀನಿ. ಸೊ ನಾನು ಹೇಳಿದ್ನಲ್ಲ, ಕಂಪ್ಲೀಟ್ ಒಂದು ಬ್ಯಾಸ್ಕೆಟ್ ಲುಕ್ ಬರಬೇಕು ಅಂತ ಈ ಥ್ರೆಡ್ಡನ್ನು ಹಾಕ್ತಾ ಇದ್ದೀನಿ. ಈ 2 ಬ್ಯಾಸ್ಕೆಟ್ಗಳು ಯಾವ ರೀತಿ ಇದೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಟ್ರೆ ನಾನು ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ. ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಆಲ್ ಅಂತ ಓಕೆ ಕೊಡೋದಿಲ್ಲ, ನೋಟಿಫಿಕೇಶನ್ ಹೋಗೋದಿಲ್ಲ. ಸೊ ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಓಕೆ ಕೊಟ್ಟರೆ ನಾನು ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಈ 2 ಬ್ಯಾಸ್ಕೆಟ್ ರೆಡಿ ಮಾಡಿ ಆಯಿತು. ಸೊ ಇವಾಗ ಒಂದು ಬ್ಯಾಸ್ಕೆಟ್ನ ನಾನು ಗ್ರೋಸರಿ ಥಿಂಗ್ಸ್ನ ಇಡೋಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಬ್ಯಾಸ್ಕೆಟಲ್ಲಿ ನಾನು ಮಕ್ಕಳ ಜೀನ್ಸ್ ಪ್ಯಾಂಟ್ ಎಲ್ಲನೂ ಆರ್ಗನೈಸ್ ಮಾಡಿ ಕಬೋರ್ಡಲ್ಲಿ ಸೆಟ್ ಮಾಡಿದ್ದೀನಿ. ಹಾಗೆ ಈ ರೀತಿ ಬ್ಯಾಸ್ಕೆಟ್ಗಳಲ್ಲಿ ಬಟ್ಟೆಗಳನ್ನ ಆರ್ಗನೈಸ್ ಮಾಡಿ ಇಡೋದ್ರಿಂದ ಕಬೋರ್ಡ್ ಕೂಡ ನೋಡೋಕೆ ನೀಟಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ತಕ್ಷಣಕ್ಕೆ ಯಾವುದಾದ್ರೂ ಬಟ್ಟೆಗಳು ಬೇಕು ಅಂದರೆ ಈ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದಾಗಲೇ ನೀಟಾಗಿ ಬಟ್ಟೆಗಳನ್ನ ತಗೊಳ್ಬಹುದು. ಸೊ ಎಲ್ಲವನ್ನು ಒಂದೇ ಸಲ ತಗೊಂಡೋಗಿ ಕಬೋರ್ಡಲ್ಲಿ ಗುಡ್ಡೆ ಹಾಕೊಂಡಿದ್ರೆ ನೋಡೋಕೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಆದಷ್ಟು ಈ ರೀತಿ ಥಿಂಗ್ಸ್ನ ರೀಯೂಸ್ ಈ ರೀತಿ ಮಾಡ್ಕೊಬಹುದು. ಎವ್ರಿ ಡೇ ಟೆರೆಸಲ್ಲಿ ಬಟ್ಟೆ ಒಣಗಾಕಕ್ಕೆ ಹೋಗ್ಬೇಕಾದ್ರೆ ಸಮ್ ಟೈಮ್ ನಾನು ಕ್ಲಿಪ್ಪನ್ನು ಮರ್ತೋಗ್ಬಿಡ್ತಿದ್ದೆ. ಹಾಗೆ ಕೆಳಗಡೆ ಬಂದು ಕ್ಲಿಪ್ ತಗೊಂಡೋಗಿ ಬಟ್ಟೆ ಒಣಗಾಕಿ ಬರೋ ಅಷ್ಟರಲ್ಲಿ ನಾನು ಟಯರ್ಡ್ ಆಗೋ. ಹಾಗೆ ಕ್ಲಿಪ್ಗಳನ್ನ ಮರ್ತೋಗ್ಬಾರ್ದು, ಅಲ್ಲೇ ಇಡಬೇಕು ಅಂತ ಈ ರೀತಿ ಒಂದು ಪ್ಲಾಸ್ಟಿಕ್ ಡಬ್ಬಕ್ಕೆ ಟ್ಯಾಗ್ ಮಾಡಿ ಅಲ್ಲೇ ಇಟ್ಟು ಕ್ಲಿಪ್ನೆಲ್ಲ ಅದರೊಳಗಡೆ ಹಾಕ್ಬಿಟ್ಟು ನೀಟಾಗಿ ಕ್ಯಾಪ್ ಹಾಕ್ಬಿಟ್ಟು ಇದೊಂದು ತುಂಬಾನೇ ಯೂಸ್ಫುಲ್ ಆಗಿದೆ ನನಗೆ. ಹಾಗೆ ಏನಾದರೂ ಹೊಸದಾಗಿ ವಸ್ತುಗಳನ್ನ ಮನೆಗೆ ತಂದಾಗ ಈ ರೀತಿ ಧರ್ಮಕೋಲ್ ಕೊಟ್ಟಿರ್ತಾರೆ, ಮತ್ತೆ ಮನೆಗೆ ಟಿಫನ್ ಏನಾದರೂ ತಂದಾಗ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ ಕೊಟ್ಟಿರ್ತಾರೆ. ಅದನ್ನ ವೇಸ್ಟ್ ಅಂತ ಬಿಸಾಡೋದ್ರ ಬದಲ ಈ ರೀತಿ ಯೂಸ್ ಮಾಡ್ಕೊಬಹುದು. ಹಾಗೆ ಇದನ್ನ ನಾನು ಮಕ್ಕಳ ಸ್ಟಡಿ ರೂಮ್ ಅಲ್ಲಿ ಡ್ರಾಯರ್ ಆರ್ಗನೈಸರ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಎರೇಸರ್ ಗಳಾಗಿರ್ಬೋದು, ಶಾರ್ಪ್ನರ್ ಗಳಾಗಿರ್ಬೋದು, ಸಿಸರು, ಮಕ್ಕಳು ಪ್ರಾಜೆಕ್ಟ್ ಮಾಡುವಂತ ಥಿಂಗ್ಸ್ ಗಳಾಗಿರ್ಬೋದು, ಹಾಗೆ ಸ್ಟಿಕಿ ನೋಟ್ಸ್ ಗಳಾಗಿರ್ಬೋದು, ಮತ್ತೆ ಸ್ಟಾಪ್ಲರ್ ಪಿನ್ನು. ಸೊ ಇದನ್ನೆಲ್ಲ ನೀಟಾಗಿ 1 by 1 ಆರ್ಗನೈಸ್ ಮಾಡಿಕೊಟ್ರೆ ಸೊ ಮಕ್ಕಳಿಗೆ ಯಾವ್ದಾದ್ರು ಒಂದು ಥಿಂಗ್ಸ್ ಅನ್ನ ತಗೊಬೇಕಾದ್ರೆ ನೀಟಾಗಿ ತಗೊಳ್ತಾರೆ. ಮತ್ತೆ ಅದೇ ರೀತಿ ಆ ಬಾಕ್ಸ್ ಅಲ್ಲಿ ಹಾಕಿಡಿ ಅಂತ ಹೇಳಿದ್ರೆ ನೀಟಾಗಿ ಅದನ್ನ ಫಾಲೋ ಮಾಡ್ತಾರೆ. ಇಟ್ಕೊಡೋದ್ರಿಂದ ಮಕ್ಕಳಿಗೆ ಬೇಗನೆ ವಸ್ತುಗಳು ಕೈಗೆ ಸಿಗುತ್ತೆ, ಮತ್ತೆ ಅದಲ್ಲದೆ ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಈ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೂ ಕೂಡ ಕ್ಲೀನಿಂಗ್ ಕೆಲಸ ಕಮ್ಮಿ ಆಗುತ್ತೆ. ಸೊ ಯಾವುದೇ ವಸ್ತುನೇ ಆಗಲಿ ವೇಸ್ಟ್ ಅಂತ ಹೊರಗೆ ಹಾಕ್ಬಾರ್ದು. ಹಾಗೆ ನೆಕ್ಸ್ಟ್ ನನ್ನ ಹತ್ರ ಈ ರೀತಿ ಒಂದು ಡ್ರೈ ಫ್ರೂಟ್ಸ್ ಗಿಫ್ಟ್ ಬಾಕ್ಸ್ ಇತ್ತು. ಸೊ ಇದನ್ನ ನಾನು ಬೀಡ್ಸ್ಗಳನ್ನೆಲ್ಲ ಹಾಕಿ ಇಡೋಕೆ ಯೂಸ್ ಮಾಡ್ತೀನಿ. ಆಲ್ರೆಡಿ ಇದು ಡಿವೈಡ್ ಆಗಿರೋದ್ರಿಂದ ನನಗೆ ಬೀಡ್ಸ್ಗಳನ್ನ ಸಪ್ರೇಟಾಗಿ ಹಾಕಿ ಇಟ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಯಿತು. ಸೊ ಹಾಗಾಗಿ ಇದನ್ನ ಬೀಡ್ಸ್ ಹಾಕಿ ಇಟ್ಕೊಳ್ಳೋಣ ಅಂತ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಫ್ರೀ ಟೈಮಲ್ಲಿ ಇದ್ದಾಗ ಸ್ಯಾರಿ ಕುಚ್ಚಾಕೋದಾಗಿರ್ಬೋದು, ಹಾಗೆ ಆರಿ ವರ್ಕ್ ಮಾಡೋದಾಗಿರ್ಬೋದು, ಮಂಡಲ ಹಾರ್ಟ್ಗಳು ಮಾಡೋದಾಗಿರ್ಬೋದು, ಈ ರೀತಿ ಕೆಲಸನ ಹಾಬಿಯಾಗಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಬೀಡ್ಸ್ ಆಗಿರ್ಬೋದು, ಥ್ರೆಡ್ ಆಗಿರ್ಬೋದು ನನ್ನ ಹತ್ರ ಜಾಸ್ತಿ. ನಾನು ಯಾವಾಗಲಾದರೂ ಇನ್ನೊಂದ್ಸಲ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಯಾವ್ಯಾವ ಥರ ಡಿಸೈನ್ ಮಾಡಿದ್ದೀನಿ ಅಂತ.
ಹಾಗೆ ನೆಕ್ಸ್ಟ್ ಬಾದಾಮ್ ಮಿಲ್ಕಿಂದು ಗ್ಲಾಸ್ ಬಾಟಲ್. ಸೊ ಇದನ್ನು ಕೂಡ ನಾನು ವೇಸ್ಟ್ ಮಾಡಿಲ್ಲ, ಮನೆಯಲ್ಲಿ ನೀಟಾಗಿ ಆರ್ಗನೈಸ್ ಮಾಡಿ. ಸೊ ಏನಿಲ್ಲ, ಜಸ್ಟ್ ವಾಟರ್ ಫಿಲ್ ಮಾಡಿ ಒಂದು ಮನಿ ಪ್ಲಾಂಟ್ ಹಾಕಿದ್ರೆ ಸಾಕು, ತುಂಬಾ ನೀಟಾಗಿ ಕಾಣ್ತಾ ಇರುತ್ತೆ, ತುಂಬಾ ಅಂದವಾಗಿ ಚಂದವಾಗಿ ಕಾಣಿಸ್ತಾ ಇರುತ್ತೆ. ಈ ರೀತಿ ಮನೆಯಲ್ಲಿ ತುಂಬಾ ಇಟ್ಕೊಂಡಿದ್ದೀನಿ. ಸೊ ₹1 ಖರ್ಚಿಲ್ದೇನೆ ನೀಟಾಗಿ ಮನೇನ ಸಿಂಪಲ್ ಆಗಿ ಆರ್ಗನೈಸ್ ಮಾಡಿ ಇಟ್ಕೊಬಹುದು. ಸೊ ನೋಡಕ್ಕೂ ತುಂಬಾ ಖುಷಿ ಆಗ್ತಾ ಇರುತ್ತೆ ಈ ರೀತಿ ಗ್ರೀನ್ ಆಗಿರೋದೆಲ್ಲ ನೋಡ್ತಾ ಇದ್ರೆ. ನಮ್ಮ ಕಣ್ಮುಂದೆ ಇರುವಂತ ವಸ್ತುನೇ ನಾವು ತಕ್ಷಣ ಹೊಸದಾಗಿ ತಂದಾಗ ಓಪನ್ ಮಾಡ್ಬಿಡ್ತೀವಿ, ಆಮೇಲೆ ಇದರಿಂದ ಏನು ಯೂಸ್ ಇಲ್ಲ ಅಂತ ತೆಗೆದ್ಬಿಟ್ಟು ಕಸಕ್ಕೆ. ಹಾಗೆ ನಾನು ಈಗ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಬಬಲ್ ಕವರ್ ಬಗ್ಗೆ ಹೇಳ್ತಾ ಇದ್ದೀನಿ. ಹೊಸದಾಗಿ ಏನಾದ್ರು ವಸ್ತು ತಂದಾಗ ಅದರಲ್ಲಿ ಈ ರೀತಿ ಬಬಲ್ ರ್ಯಾಕ್ ಮಾಡಿ ಇಟ್ಟಿರ್ತಾರೆ. ಸೊ ಈ ಕವರ್ನ ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂತ ತೋರಿಸ್ತಾರೆ. ಈ ರೀತಿ ಸ್ಟೋನ್ ಜ್ಯುವೆಲ್ಸ್ ಆಗಿರ್ಬೋದು, ಕುಂದನ್ ಜ್ಯುವೆಲ್ಸ್ ಆಗಿರ್ಬೋದು, ಹೊಸದಾಗಿ ತಂದಾಗ ಯಾವ ರೀತಿ ಶೈನಿಂಗ್ ಇರುತ್ತೆ ಅದೇ ರೀತಿ ಮೇಂಟೈನ್ ಮಾಡ್ಕೊಬೇಕು ಅಂತ ಅಂದ್ರೆ ಈ ಚೋಕರ್ಗಳನ್ನ ಇಡುವಂತ ಒಂದು ಬಾಕ್ಸ್ ಅಲ್ಲಿ ಟಿಶ್ಯೂ ಪೇಪರ್ನ ಹಾಕಿ ಅದ್ರ ಮೇಲೆ ಈ ಬಬಲ್ಸ್ ಪೇಪರ್ನ ಹಾಕಿ ಕ್ಲೋಸ್ ಮಾಡಿ ಇಡೋದ್ರಿಂದ ಯಾವುದೇ ಕಲರ್ ಕೂಡ ಶೇಡ್ ಹೋಗೋದಿಲ್ಲ, ಮತ್ತೆ ಹೊಸದಾಗಿ ತಂದಿರೋ ರೀತಿನೇ ಈ ರೀತಿ ಜ್ಯುವೆಲ್ಸ್ ಗಳನ್ನ ಆರ್ಗನೈಸ್ ಮಾಡಿ ಇಡೋಕೆ ಈ ಪೇಪರ್ನ ಯೂಸ್ ಮಾಡ್ಕೊಬಹುದು. ಸ್ಟೋನ್ ವರ್ಕ್ ನೆಕ್ಲೆಸ್ ಅನ್ನ ತಗೊಂಡು 1 ವರ್ಷ ಆಯ್ತು. ಸೊ ಇವಾಗ್ಲೂ ಹೊಸದಾಗಿ ತಗೊಂಡಿರೋ ರೀತಿ ಯಾವುದೇ ರೀತಿ ಡಸ್ಟ್ ಕೂಡ ಆಗೋದಿಲ್ಲ, ಮತ್ತೆ ಕಲರ್ ಶೇಡ್ ಕೂಡ ಹೋಗೋದಿಲ್ಲ ಈ ರೀತಿ ಕವರ್ ಮಾಡಿ ಇಡೋದ್ರಿಂದ. ಹಾಗೆ ಈ ರೀತಿ ಕವರ್ ಮಾಡಿ ಇಡೋದ್ರಿಂದ ಒಂದೇ ಬಾಕ್ಸ್ ಅಲ್ಲಿ 1ರಿಂದ 5-6 ಜ್ಯುವೆಲ್ಸ್ ಗಳನ್ನ ಆರಾಮಾಗಿ ಸೆಟ್ ಮಾಡಬಹುದು. ಹಾಗೆ ಈ ರೀತಿ ಬಾಕ್ಸ್ ಗಳಲ್ಲಿ ಆರ್ಗನೈಸ್ ಮಾಡಿ ಇಡೋದ್ರಿಂದ ಜಾಗ ಕೂಡ ಉಳಿಯುತ್ತೆ ಬೇರೆ ವಸ್ತುಗಳನ್ನು ಜೋಡಿಸ್ಕೊಳ್ಳೋಕೆ. ಸೊ ನಾನು ಇವಾಗ ಒಂದು ಸೆಟ್ ಫುಲ್ ಇಟ್ಟಿದ್ದೀನಿ, ಅದ್ರ ಮೇಲೆ ತಿರ್ಗಾ ಟಿಶ್ಯೂ ಪೇಪರ್ನ ಹಾಕಿಬಿಟ್ಟು ಬಬಲ್ಸ್ ಪೇಪರ್ನ ಹಾಕಿ ಬೇರೆ ಜ್ಯುವೆಲ್ಸ್ಗಳನ್ನೆಲ್ಲ ಈ ರೀತಿ ಜೋಡಿಸ್ತಾ ಇದ್ದೀನಿ. ಸೊ ಇದೆಲ್ಲ ನನ್ನ ಮಗಳು ಭರತನಾಟ್ಯಕ್ಕೆ ಹೋಗ್ಬೇಕಾದ್ರೆ ತಗೊಂಡಿದ್ದಂಥದ್ದು. ಹಾಗೆ ಈ ಬೈತಲೆ ಬಟ್ಟು ಸುಮಾರು 10 ವರ್ಷ ಆಯಿತು ಇದನ್ನು ತಗೊಂಡು. ಫಸ್ಟ್ ಟೈಮ್ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಅನ್ಸಿಕ ತೆಕ್ಕೊಟ್ಟಿದ್ದಂಥದ್ದು. ತುಂಬ ಚೆನ್ನಾಗಿದೆ, ಇದುವರೆಗೂ ಹಾಗೆ ಮೆಮೊರಿಗೆ ಅಂತ ಇಟ್ಕೊಂಡಿದ್ದೀನಿ. ಸೊ ಅಷ್ಟು ನೋಡೋಕೆ ಅದೊಂಥರ ಸಪ್ರೇಟಾಗಿ ಚೆನ್ನಾಗಿ ಕಾಣಿಸ್ತಿತ್ತು, ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ ಅದು. ಸೊ ಹಾಗಾಗಿ ಇಟ್ಕೊಂಡಿದ್ದೀನಿ. ಹಾಗೆ ಈ ರೀತಿ ಬಬಲ್ ಕವರ್ನ ಯೂಸ್ ಮಾಡಿ ಜ್ಯುವೆಲ್ಸ್ ಎಲ್ಲ ಆರ್ಗನೈಸ್ ಮಾಡೋದ್ರಿಂದ ಎಷ್ಟೇ ವರ್ಷಗಳಾದರೂ ಹೊಸದಾಗಿ ಇರೋ ರೀತಿಲಿ ಇರುತ್ತೆ. ಮತ್ತೆ 1 by 1 ಸೆಟ್ ಆರ್ಗನೈಸ್ ಮಾಡೋದ್ರಿಂದ ಈ ರೀತಿ ನೀಟಾಗಿ ತಗೊಬೋದು, ತಿರ್ಗಾ ಅದರಲ್ಲಿ ಸೆಟ್ ಮಾಡಿ ಇಡ್ಬೋದು. ಹಾಗೆ ಜಡೆಗೆಲ್ಲ ಅಲಂಕಾರ ಮಾಡಬೇಕಾದ್ರೆ ಆರ್ಟಿಫಿಷಿಯಲ್ ಫ್ಲವರ್ ಬೇಕಾಗುತ್ತೆ. ಸೊ ಅದನ್ನು ಕೂಡ ನಾನು ಇದೇ ರೀತಿ ಒಂದು ಟಿಶ್ಯೂ ಪೇಪರ್ನ ಹಾಕಿ ಬಬಲ್ ಕವರ್ನ ಹಾಕ್ಬಿಟ್ಟು ಈ ರೀತಿ ಇಡ್ತೀನಿ. ಸಪೋಸ್ ಕೆಳಗಡೆ ಬಿದ್ರೂ ಕೂಡ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ಸೊ ಹಾಗಾಗಿ ಈ ರೀತಿ ಇಡೋಕೆ ಬಬಲ್ ಕವರ್ನ ಯೂಸ್ ಮಾಡ್ಕೊಬಹುದು. ಹಾಗೆ ನಾನು ಸೊಂಟದ ಪಟ್ಟಿನೂ ಕೂಡ ಟಿಶ್ಯೂ ಪೇಪರ್ ಅಲ್ಲಿ ಸುತ್ತಿ ಬಬಲ್ ಕವರ್ ಇಂದ ಸುತ್ತಬಿಟ್ಟು ನೀಟಾಗಿ ಇಟ್ಕೊಳ್ತೀನಿ. ಹಾಗೆ ಗ್ಲಾಸ್ ಬ್ಯಾಂಗಲ್ಸ್ ಆಗಿರ್ಬೋದು, ಸ್ಟೋನ್ ವರ್ಕ್ ಬ್ಯಾಂಗಲ್ಸ್ ಆಗಿರ್ಬೋದು, ಆ ಬ್ಯಾಂಗಲ್ಸ್ ಗಳನ್ನು ಇದೇ ರೀತಿ ಬಬಲ್ ಕವರ್ನ ಯೂಸ್ ಮಾಡಿಕೊಂಡು ನೀಟಾಗಿ ಆರ್ಗನೈಸ್ ಮಾಡ್ಕೊಬಹುದು. ಹಾಗೆ ಡ್ರಾಯರ್ ಕೆಳಗಡೆ ನಾನು ಯಾವುದೇ ರೀತಿ ಡಸ್ಟ್ ಆಗಬಾರ್ದು ಅಂತ ಈ ರೀತಿ ಬಬಲ್ಸ್ ಕವರ್ನ ಯೂಸ್ ಮಾಡಿಕೊಂಡು ಬಾಕ್ಸಸ್ನ ಇಡ್ತೀನಿ. ಸೊ ಇದರಿಂದ ಡಸ್ಟು ಆಗೋದಿಲ್ಲ, ಮತ್ತೆ ಯಾವುದೇ ರೀತಿ ಇಟ್ಟಿರುವಂಥ ವಸ್ತುಗಳು ಡ್ಯಾಮೇಜ್ ಆಗೋದು ಇಲ್ಲ, ಚೆನ್ನಾಗಿ. ಹಾಗೆ ಬ್ಯಾಂಗಲ್ಸ್ ಎಲ್ಲಾನು ನಾನು ಈ ರೀತಿ ಬಾಕ್ಸ್ ಅಲ್ಲಿ ಹಾಕಿಟ್ಟಿದ್ದೀನಿ, 1 by 1 ನೀಟಾಗಿ ಆರ್ಗನೈಸ್ ಮಾಡಿ. ಹಾಗೆ ಓಲ್ಡ್ ಕ್ಲಾತ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಮ್ಯಾಟ್ ನ ಹಾಕೊಂಡಿದ್ದೀನಿ. ಓಲ್ಡ್ ಸೀರೆಗಳಾಗಿರ್ಬೋದು, ಚೂಡಿದಾರ್ ಸ್ವೇಲ್ಸ್ ಆಗಿರ್ಬೋದು, ಸೊ ಯಾವುದೇ ತರ ಬಟ್ಟೆಗಳಾಗ್ಲಿ ಈ ರೀತಿ ಮ್ಯಾಟ್ ಗಳನ್ನ ರೆಡಿ ಮಾಡ್ಕೊಂಡು ಇದರಲ್ಲೇ ದೊಡ್ಡ ಸೈಜ್ ಆಗಿ ಹಾಕಿದ್ರೆ ಕಾರ್ಪೆಟ್ ಆಗು ಮಾಡ್ಕೊಬಹುದು, ಇಲ್ಲ ಅಂದ್ರೆ ಕಾಲುರ್ಸಕ್ ಮ್ಯಾಟ್ ಕೂಡ ಮಾಡ್ಕೊಬಹುದು. ನಾನು ಇಷ್ಟು ಸೈಜ್ ನನಗೆ ಸಾಕಾಗಿತ್ತು, ಸೊ ಹಾಗಾಗಿ ನಾನು ಇಷ್ಟನ್ನ ಮಾತ್ರ ಹಾಕೊಂಡಿರೋವಂಥದ್ದು. ಈ ಬಾಕ್ಸ್ ಅನ್ನ ಇಡೋಕ್ಕಾಗಿ ಈ ಮ್ಯಾಟ್ ಅನ್ನ ಬಾಕ್ಸಿನ ಅಳತೆಗೆ ನಾನು ಎಳ್ಕೊಂಡು, ಹಾಗೆ ನಾನು ನಿಡಲ್ ತೋರಿಸಿದ್ನಲ್ವಾ, ಆ ನಿಡಲ್ ನ ಯೂಸ್ ಮಾಡ್ಕೊಂಡು ಈ ಮ್ಯಾಟ್ ನ ರೆಡಿ ಮಾಡ್ಕೊಂಡಿರೋದು. ಹಾಗೆ ಯಾವ್ದಾದ್ರು ಫಂಕ್ಷನ್ಗೆ ಹೋಗಿದ್ದಾಗ ಈ ರೀತಿ ತಾಂಬೂಲ ಬ್ಯಾಗ್ ಗಳನ್ನ ಕೊಟ್ಟಿರ್ತಾರೆ. ಸೊ ಇದನ್ನ ಯಾವ ರೀತಿ ಯೂಸ್ ಮಾಡ್ಕೊಬಹುದು ಅಂತ ತೋರಿಸ್ತಾ ಇದ್ದೀನಿ. ವೇಸ್ಟ್ ಅಂತ ಬಿಸಾಡೋದ್ರ ಬದಲ ಈ ರೀತಿ ಚಿಕ್ಕದಾಗಿ ಬ್ಯಾಸ್ಕೆಟ್ ಮಾಡ್ಕೊಂಡು ಇದರಲ್ಲಿ ಈರುಳ್ಳಿ ಆಗಿರ್ಬೋದು, ಹಾಗೆ ಈರುಳ್ಳಿ, ಶುಂಠಿ, ತೆಂಗಿನಕಾಯಿ ಏನ್ ಬೇಕಾದ್ರೂ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಬಹುದು. ಇದೇ ಕವರ್ನ ನಾನು ಫ್ರಿಜ್ ಅಲ್ಲಿ ತರಕಾರಿಗಳನ್ನ ಹಾಕಿಡೋಕು ಯೂಸ್ ಮಾಡ್ಕೊಳ್ತೀನಿ. ಇವಾಗ ಟೊಮೊಟೊ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಓಲ್ಡ್ ಕ್ಲಾತ್ ಅಲ್ಲಿ ಟರ್ಕಿ ಟವಲ್ ಆಗಿರ್ಬೋದು, ದಪ್ಪ ದಪ್ಪ ಇರುವಂತ ಬಟ್ಟೆಗಳು, ಟೀ ಶರ್ಟು, ಬೆಡ್ಶೀಟ್ಗಳು ಇದನ್ನೆಲ್ಲ ವೇಸ್ಟ್ ಅಂತ ಬಿಸಾಡೋದ್ರ ಬದಲ ನೀಟಾಗಿ ಈ ರೀತಿ ಒಂದೇ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡು ಕಿಚನ್ ಕ್ಲೀನರ್ ಟವಲ್ ಆಗಿ ಯೂಸ್ ಮಾಡ್ಕೊಂಡು, ನಾನು ಕಿಚನ್ ಕ್ಲೀನ್ ಮಾಡೋಕೆ ಅಂತ ಈ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ರೀತಿ ತಾಂಬೂಲ ಬ್ಯಾಗ್ ಗಳನ್ನ ಬ್ಯಾಸ್ಕೆಟ್ ಆಗಿ ಮಾಡ್ಕೊಂಡು ಇದರಲ್ಲಿ ಗ್ರೋಸರೀಸ್ ನ ಫಿಲ್ ಮಾಡಿ ಇಟ್ಕೊಬಹುದು, ಇಲ್ಲ ಅಂದ್ರೆ ಯಾವುದೇ ರೀತಿ ತರಕಾರಿ ಬ್ಯಾಗ್ ಗಳಾಗಿರ್ಬೋದು ಇದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಬಹುದು. ನಾನು ಅದ್ರ ಹ್ಯಾಂಡ್ಸ್ ಎಲ್ಲ ಕಟ್ ಮಾಡಿ ಏನಿಲ್ಲ, ಜಸ್ಟ್ ಇದನ್ನ ಸ್ವಲ್ಪ ಒಳಗಡೆ ಹಾಕಿ ನನಗೆ ಎಷ್ಟು ಅಳತೆಗೆ ಬೇಕೋ ಅಷ್ಟು ಅಳತೆಗೆ ಮಾತ್ರ ನಾನು ಬ್ಯಾಸ್ಕೆಟ್ ಆಗಿ ಮಾಡಿ ಇಟ್ಕೊಳ್ಳಿ. ಈ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದ್ರಿಂದ ವಸ್ತುಗಳು ಬೇಗ ನಮಗೆ ಕೈಗೆ ಸಿಗುತ್ತೆ, ಹುಡ್ಕಾಡ್ಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ. ಸೊ ಚಿಕ್ಕ ಪುಟ್ಟ ವಸ್ತುಗಳೇ ಆಗ್ಲಿ ನೀಟಾಗಿ ಜೋಡಿಸ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ನನ್ನ ಹತ್ರ 2 ಬ್ಯಾಗ್ ಇತ್ತು, 2 ಬ್ಯಾಗ್ ಅನ್ನು ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಚಿಕ್ಕ ಪುಟ್ಟ ವಸ್ತುಗಳನ್ನ ₹1 ಖರ್ಚಿಲ್ದೇನೆ ಆರ್ಗನೈಸ್ ಮಾಡಿ ಇಟ್ಕೊಬಹುದು. ಸೊ ಇದರಿಂದ ಮನೆನೂ ಕೂಡ ತುಂಬಾ ಆರ್ಗನೈಸ್ಡ್ ಆಗಿ ಕಾಣಿಸ್ತಾ ಇರುತ್ತೆ, ಕೆಲಸನೂ ಕಮ್ಮಿ ಆಗ್ತಾ ಇರುತ್ತೆ ನಮ್ಗೆ. ಹಾಗೆ ಇದೇ ರೀತಿ ಬ್ಯಾಗ್ ಗಳನ್ನ ಗಿಡಗಳನ್ನ ಬೆಳೆಸೋಕೆ ಗ್ರೋ ಬ್ಯಾಗ್
ಬ್ಯಾಗ್ ಆಗಿ ಕೂಡ ಯೂಸ್ ಮಾಡಿ. ಸೊ ನಾನು ಹಾಗೆ ಫ್ರಿಜ್ ಕೆಳಗಡೆ ಈ ರೀತಿ ಒಂದು ಡ್ರಾಯರ್ ಇದೆ, ಅದರಲ್ಲಿ ಆಲೂಗೆಡ್ಡೆಗಳಾಗಿರ್ಬೋದು ಮತ್ತು ತೆಂಗಿನಕಾಯಿ ಈ ರೀತಿ ಎಲ್ಲ ಹಾಕಿಡೋಕೆ ಅಂತ ಈ ಬ್ಯಾಗನ್ನು ಯೂಸ್ ಮಾಡ್ಕೊಳ್ತೀನಿ. ಎಷ್ಟು ದಿನ ಬಾಳಿಕೆ ಬರುತ್ತೋ ಅಷ್ಟು ದಿನ ನೀಟಾಗಿ ಈ ಬ್ಯಾಗ್ಗಳನ್ನ ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಈ ರೀತಿ ಪೇಪರ್ ಬ್ಯಾಗ್ಗಳನ್ನು ಕೂಡ ಬ್ಯಾಸ್ಕೆಟ್ ಆಗಿ ಮಾಡಿಕೊಂಡು ಇದನ್ನು ಕೂಡ ನೀಟಾಗಿ ಏನಾದರೂ ವಸ್ತುಗಳನ್ನ ಇಡೋಕೆ ಯೂಸ್ ಮಾಡ್ಕೊಬಹುದು. ಹಾಗೆ ಈ ಪ್ಲಾಸ್ಟಿಕ್ ಕ್ಯಾಪ್ಗಳನ್ನ ಈ ರೀತಿ ಕೂಡ ಯೂಸ್ ಮಾಡ್ಕೊಬಹುದು. ಇಂಡೋರ್ ಪ್ಲಾಂಟ್ನ ಇಟ್ಕೊಂಡಿದ್ರೆ ಪಾಟ್ ಕೆಳಗಡೆ ಈ ರೀತಿ ಪ್ಲಾಸ್ಟಿಕ್ ಕ್ಯಾಪ್ನ ಇಟ್ಬಿಟ್ಟು ಅದರ ಮೇಲೆ ಪಾಟ್ ಒಳಗಡೆ ನೀರು ಹಾಕಿದ್ದಾಗ ಸ್ವಲ್ಪನಾದ್ರೂ ಕೆಳಗಡೆ ಚೆಲ್ಲಿರುತ್ತೆ. ಸೊ ಈ ರೀತಿ ಪ್ಲೇಟ್ನ ಹಾಕಿಡೋದ್ರಿಂದ ನೆಲದಲ್ಲಿ ನೀರು ಚೆಲ್ದಂಗೆ ಆ ಪ್ಲೇಟ್ ಒಳಗಡೆನೆ ನಿಂತ್ಕೊಂಡಿರುತ್ತೆ. ಹಾಗೆ ಈ ರೀತಿ ಈ ಪ್ಲಾಸ್ಟಿಕ್ ಕ್ಯಾಪ್ಗಳನ್ನ ಯೂಸ್ ಮಾಡ್ಕೊಬಹುದು. ಹಾಗೆ ಮನೆಯಲ್ಲಿ ಎಂಟಿ ಗ್ಲಾಸ್ ಜಾರ್ಗಳಿದೆ ಅಂತ ಅಂದ್ರೆ ಇದನ್ನ ಸ್ಪೈಸಸ್ ಎಲ್ಲ ಹಾಕಿಡೋಕೆ ಯೂಸ್ ಮಾಡ್ಕೊಬಹುದು. ಹಾಗೆ ಇದು ಹನಿ ಗ್ಲಾಸ್ ಬಾಟಲ್ಸ್. ಸೊ ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇದರಲ್ಲಿ ಈ ರೀತಿ ಸ್ಪೈಸಸ್ ಎಲ್ಲ ಹಾಕಿ ನೀಟಾಗಿ ಆರ್ಗನೈಸ್ ಮಾಡ್ಬಿಡ್ತೀನಿ. ಕ್ಯಾಪ್ಗಳಿಗೆ ಸ್ಟಿಕ್ಕರ್ಸ್ ಕೂಡ ನೀವು ಹಾಕೊಂಡು ಯೂಸ್ ಮಾಡ್ಕೊಬಹುದು. ಸೊ ನಾನು ಹಾಗೇನೆ ಯೂಸ್ ಮಾಡ್ಕೊಳ್ತೀನಿ. ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತೆ ಆರ್ಗನೈಸ್ ಆಗೋ ಕಾಣಿಸ್ತಾ. ಹಾಗೆ ಇದೇ ಗ್ಲಾಸ್ ಬಾಟಲ್ಸ್ನ ನಾವು ಶಾಪಲ್ಲಿ ತಗೊಳ್ತೀವಿ ಅಂತ ಅಂದ್ರೆ ಒಂದು ಬಾಟಲ್ಸ್ಗೆ ಏನಿಲ್ಲ ಅಂದ್ರೂ 35-55 ರೂಪೀಸ್. ಹಾಗೆ ₹1 ಖರ್ಚಿಲ್ದೇನೆ ಈ ಬಾಟಲ್ನ ರೀಯೂಸ್ ಈ ರೀತಿನೂ ಕೂಡ ಮಾಡ್ಕೊಬಹುದು. ಸ್ಪೈಸಸ್ ಹಾಕಿಡೋಕೆ ಮಾತ್ರ ಅಲ್ಲ, ಆ ಬಾಟಲ್ ಅಲ್ಲಿ ನೀರ್ನ ಫಿಲ್ ಮಾಡಿ ಒಂದು ಚಿಕ್ಕದಾಗಿ ಮನಿ ಪ್ಲಾಂಟ್ ನ ಹಾಕಿದ್ರೆ ನೋಡೋಕ್ಕೂ ಆರ್ಗನೈಸ್ ಆಗಿ ಕಾಣಿಸ್ತಾ ಇರುತ್ತೆ. ಶೋ ಪೀಸಸ್ ಆಗಿ ಕೂಡ ಯೂಸ್ ಮಾಡ್ಕೊಬಹುದು. ನಾನು ಕಿಚನ್ ಅಲ್ಲಿ ಇದೇ ಬಾಟಲ್ ಅಲ್ಲಿ ಮನಿ ಪ್ಲಾಂಟ್ ಅನ್ನ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಮನೆಯಲ್ಲಿ ಈ ರೀತಿ ಫೋನ್ ಕವರ್ಸ್ ಆಗಿರ್ಬೋದು, ವಾಚ್ ಕವರ್ಸ್ ಆಗಿರ್ಬೋದು, ಗಿಫ್ಟ್ ಕವರ್ ಬಾಕ್ಸಸ್ ಆಗಿರ್ಬೋದು, ಅದನ್ನೆಲ್ಲ ಈ ರೀತಿ ಒಂದು ಡ್ರಾಯರ್ ಅಲ್ಲಿ ಆರ್ಗನೈಸ್ ಮಾಡಿ ಅದರಲ್ಲಿ ನಮಗೆ ಬೇಕಾಗಿರುವಂತಹ ವಸ್ತುಗಳನ್ನು ಜೋಡಣೆ ಮಾಡ್ಕೊಳ್ಳೋದ್ರಿಂದ ಆರ್ಗನೈಸ್ ಆಗು ಕಾಣಿಸ್ತಾ ಇರುತ್ತೆ ಮತ್ತೆ ನೀಟ್ ಆಗು ಇರುತ್ತೆ ಮತ್ತೆ ವಸ್ತುಗಳು ಕೂಡ ಬೇಗ ತಗೊಬಹುದು. ಹಾಗಾಗಿ ನಾನು ಈ ರೀತಿ ಬಾಕ್ಸ್ಗಳನ್ನೆಲ್ಲ ಡಿವೈಡ್ ಮಾಡಿ ಇಟ್ಬಿಟ್ಟು ಅದರಲ್ಲಿ ನನಗೆ ಬೇಕಾಗಿರೋ ವಸ್ತುಗಳನ್ನ ನಾನು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಹಾಗೆ ಕ್ಯಾಂಡಲ್ಸ್ ಆಗಿರ್ಬೋದು, ಚಾರ್ಜರ್ಸ್ ಕೇಬಲ್ಸ್ ಆಗಿರ್ಬೋದು, ಬ್ಯಾಟ್ರೀಸ್ ಆಗಿರ್ಬೋದು, ಸಡನ್ ಆಗಿ ಏನು ಥಿಂಗ್ಸ್ಗಳು ಬೇಕು ತಗೊಳಕ್ಕೆ ಅಂತ ಸೊ ಅದನ್ನೆಲ್ಲ ಈ ರೀತಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಓಲ್ಡ್ ಬೆಡ್ಶೀಟ್ ಬಟ್ಟೆಗಳನ್ನು ಕೂಡ ನಾನು ಈ ರೀತಿ ಕೌಂಟರ್ ಟಾಪ್ ಮೇಲೆ ಪಾತ್ರೆ ಟಬ್ಗಳನ್ನ ಇಡೋಕೆ ಅಂತ ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಹೇಳಿರುವಂತಹ 0 ಕಾಸ್ಟ್ ಟಿಪ್ಸ್ ನಿಮಗೆ ಇಷ್ಟ ಇದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.